ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ಮೋರ್ ಆ್ಯಂಡ್ ಶೇರ್ ಮೋರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಎಕ್ಸೆಲ್ ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದು ಯಾವುದು ಅಂತಂತಂದರೆ ವಿಲುಕಪ್. ಸೊ ವಿಲುಕಪ್ ಫಾರ್ಮುಲಾ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಅದರಲ್ಲಿ ಇರುವ ಪ್ರತಿಯೊಂದು ಆರ್ಗ್ಯುಮೆಂಟ್ಸ್ ಬಗ್ಗೆನೂ ಲೈಕ್ ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಅದನ್ನು 100% ಎಂಥ ಸಿಚುವೇಷನಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ಆರ್ಗ್ಯುಮೆಂಟ್ಸ್ ಇನ್ ವಿಲುಕಪ್ ಯಾವುದ್ಯಾವುದು ಅಂತಂತಂದರೆ ಫಸ್ಟ್ ಒನ್ ಬಂದು ಲುಕಪ್ ವ್ಯಾಲ್ಯೂ, ಸೆಕೆಂಡ್ ಒನ್ ಲುಕಪ್ ಟೇಬಲ್, ಮತ್ತು ಕಾಲಮ್ ಇಂಡೆಕ್ಸ್ ನಂಬರ್, ಮತ್ತು ಫೋರ್ತ್ ಒನ್ ಇಸ್ ರೇಂಜ್ ಲುಕಪ್. ಈ ರೀತಿ ಇದು 4 ಆರ್ಗ್ಯುಮೆಂಟ್ಸ್ನ ನಾವು ವಿಲುಕಪ್ಪಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಫೋರ್ತ್ ಆರ್ಗ್ಯುಮೆಂಟ್ ಏನಿದೆ ರೇಂಜ್ ಲುಕಪ್, ಇದು ಬಂದು ಆಪ್ಷನಲ್ ಆರ್ಗ್ಯುಮೆಂಟ್. ಫೈನ್, ಅಂದರೆ ಲೈಕ್ ನೀವು ಆ ಒಂದು ಪ್ಲೇಸಲ್ಲಿ ನೀವು ಡೇಟಾನ ಅಂದರೆ ವ್ಯಾಲ್ಯೂಸ್ ಕೊಡ್ಬೋದು, ಇಲ್ಲ ಅಂತಂದರೆ ಅದೇ ಇಲ್ಲದೇ ಕೂಡ ನೀವು ಫಾರ್ಮುಲಾ ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ವಿಲುಕಪ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಮೇನ್ಲಿ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಮಾಸ್ಟರ್ ಟೇಬಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಮಾಸ್ಟರ್ ಟೇಬಲ್ ಅಂದರೆ ಎಂಪ್ಲಾಯಿ ಡೇಟಾ ಇರುತ್ತೆ. ಅಲ್ಲಿ ಎಂಪ್ಲಾಯಿ ನೇಮ್, ಎಂಪ್ಲಾಯಿ ಫಾದರ್ ನೇಮ್, ಮತ್ತು ಲೈಕ್ ಜೆಂಡರ್, ಮೊಬೈಲ್ ನಂಬರ್, ಅಡ್ರೆಸ್, ಬ್ಯಾಂಕ್ ಅಕೌಂಟ್ ನಂಬರ್, FSC ಕೋಡ್, ಎಂಪ್ಲಾಯಿ ID, ಬ್ಲಡ್ ಗ್ರೂಪ್, ಈ ರೀತಿ ಒಂದು ಮಾಸ್ಟರ್ ಟೇಬಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಮೇಲೆ ಲೈಕ್ ಇನ್ನೊಂದು ಎಕ್ಸೆಲ್ ಫೈಲ್ ಇರುತ್ತೆ, ಅಲ್ಲಿ ಎಂಪ್ಲಾಯಿ ID ಇರುತ್ತೆ ಅಂತ ಒಂದು ಫಸ್ಟ್ ಕಾಲಮ್ ಇರುತ್ತೆ. ಬೇಸ್ಡ್ ಅಪಾನ್ ID ನೀವು ಮಾಸ್ಟರ್ ಟೇಬಲ್ನ ರೆಫರ್ ಮಾಡಿಬಿಟ್ಟು ಈ IDಗೆ ಮೊಬೈಲ್ ನಂಬರ್ ಏನಿದೆ ಇಲ್ಲ ಬ್ಲಡ್ ಗ್ರೂಪ್ ಏನಿದೆ ಅನ್ನೋದನ್ನು ಇನ್ನೊಂದು ಎಕ್ಸೆಲ್ ಫೈಲಲ್ಲಿ ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡು ಈ ಸಿಚುವೇಷನಲ್ಲಿ ಏನಾಗುತ್ತೆ, ನಾವು ಇಂಥ ಸಿಚುವೇಷನಲ್ಲಿ ವಿಲುಕಪ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಎರಡು ಟೇಬಲ್ ಅಲ್ಲಿ ಕಾಮನ್ ಆಗಿರುವ ಅಂಥ ಒಂದು ಕಾಲಮ್ ಏನು ಅಂತಂತಂದರೆ ಎಂಪ್ಲಾಯಿ ID. ಸೊ ಮಾಸ್ಟರ್ ಟೇಬಲಲ್ಲೂ ಎಂಪ್ಲಾಯಿ ID ಇರುತ್ತೆ, ಮತ್ತು ಇಲ್ಲಿ ನೀವು ಸೆಕೆಂಡರಿ ಟೇಬಲ್ ಏನು ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀರೋ ಅಲ್ಲೂ ಕೂಡ ನಾವು ಎಂಪ್ಲಾಯಿ ID-ನ ಯೂಸ್ ಮಾಡಿ ಅಂದರೆ ಲೈಕ್ ಮೊಬೈಲ್ ನಂಬರ್ ಆಗಲಿ ಇಲ್ಲ ಬ್ಲಡ್ ಗ್ರೂಪ್ ಆಗಲಿ ಅದನ್ನು ನಾವು ಇನ್ನೊಂದು ಸೆಕೆಂಡರಿ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ಇದನ್ನು ನಾವು ಮ್ಯಾನ್ಯುವಲ್ ಆಗಿ ಮಾಡ್ತೀನಿ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ, ಎಂಪ್ಲಾಯಿ ID-ನ ಕಾಪಿ ಮಾಡಿ ಮಾಸ್ಟರ್ ಟೇಬಲಲ್ಲಿ Ctrl F ಅಂದರೆ ಫೈಂಡ್ ಮಾಡಿ ಸರ್ಚ್ ಮಾಡಿ ಅದರ ರೆಸ್ಪೆಕ್ಟಿವ್ ಕಾಲಮಲ್ಲಿ ಆ ID-ಗೆ ಏನಿದೆ ಬ್ಲಡ್ ಗ್ರೂಪ್ ಅಂತ ಮತ್ತೆ ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಬಟ್ ಈ ಒಂದು ಸಿಚುವೇಷನ್ನ ಓವರ್ಕಮ್ ಮಾಡೋದಕ್ಕೆ ನಾವು ಇಲ್ಲಿ ವಿಲುಕಪ್ ಯೂಸ್ ಮಾಡ್ತೀವಿ. ಸೊ ಲೈಕ್ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಮಾಸ್ಟರ್ ಟೇಬಲ್ ಅಂದರೆ ಎಕ್ಸಾಂಪಲ್ ಹೇಳಿದಾಗೆ ಎಂಪ್ಲಾಯಿ ಡೇಟಾನೇ ಮಾಸ್ಟರ್ ಟೇಬಲ್ ಅಂತ ತೊಗೊಳ್ಳೋಣ. ಸೆಕೆಂಡರಿ ಟೇಬಲ್ ರೆಡಿ ಮಾಡೋಣ. ಫೈನ್. ಸೊ ಟೇಬಲ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇಲ್ಲಿ ನೋಡಿ, ಇದು ಎಂಪ್ಲಾಯಿ ಮಾಸ್ಟರ್ ಡೇಟಾ, ಎಂಪ್ಲಾಯಿ ID ಇದೆ, ಎಂಪ್ಲಾಯಿ ನೇಮ್ ಇದೆ, ಬ್ಲಡ್ ಗ್ರೂಪ್ ಇದೆ, ಮೊಬೈಲ್ ನಂಬರ್ ಇದೆ. ಬಟ್ ಕಂಪ್ನಿಗಳಲ್ಲಿ ಇದು ಕಾಲಮ್ಸ್ ಜಾಸ್ತಿ ಇರುತ್ತೆ ಮತ್ತು ನಂಬರ್ ಆಫ್ ರೋಸ್ ಕೂಡ ಜಾಸ್ತಿ ಇರುತ್ತೆ, ಎಂಪ್ಲಾಯೀಸ್ ಜಾಸ್ತಿ ಇದ್ದಂಗೆ. ಜಸ್ಟ್ ಫಾರ್ ಎಕ್ಸಾಂಪಲ್ ನಾವು ಒಂದು ಲಿಮಿಟೆಡ್ ಆಗಿರೋ ಒಂದು ಕಾಲಮ್ಸ್ ಮತ್ತು ರೋಸಿಗೆ ಒಂದು ಸಣ್ಣ ಟೇಬಲ್ ತೊಗೊಂಡಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ. ಸೊ ನಿಮಗೆ ಲೈಕ್ ಇನ್ನೂ ಅಡಿಷ್ನಲ್ ಕಾಲಮ್ಸ್ ಅಂತಂದರೆ ಅವರ ಅಡ್ರೆಸ್ಸು, ಫಾದರ್ ನೇಮು, PF ನಂಬರು, ಬ್ಯಾಂಕ್ ಅಕೌಂಟ್ ನಂಬರ್, FSC ಕೋಡ್ ಈ ರೀತಿ ಹ್ಯಾಡ್ ಆನ್ ಹಾಕ್ತಾ ಹೋಗುತ್ತೆ. ಸೊ ಇದು ಸೆಕೆಂಡರಿ ಟೇಬಲ್. ಸೊ ಆ್ಯಕ್ಚುಲಿ ಏನು ಅಂತಂದರೆ ಈ ಟೇಬಲ್ ಒಂದು ಎಕ್ಸೆಲ್ ಫೈಲಲ್ಲಿ ಇರುತ್ತೆ ಅಂತ, ಸಪ್ರೇಟ್ ಎಕ್ಸೆಲ್ ವರ್ಕ್ಬುಕ್ಕಲ್ಲಿ ಇರ್ಬೋದು, ಸಪ್ರೇಟ್ ಎಕ್ಸೆಲ್ ವರ್ಕ್ಬುಕ್ಕೇ ಮೇಂಟೈನ್ ಮಾಡ್ತಾ ಇರ್ಬೋದು ಈ ಟೇಬಲ್ಗೆ. ಮತ್ತು ಇದು ಒಂದು ನ್ಯೂ ಎಕ್ಸೆಲ್ ವರ್ಕ್ಬುಕ್ಕಲ್ಲಿ ನೀವು ಮತ್ತೆ ಇನ್ನೊಂದು ಟೇಬಲ್ ಕೆಲವೊಂದು ಕಾಲಮ್ಸ್ನ ಮಾತ್ರ ಮಾಸ್ಟರ್ ಫೈಲಿಂದ ಲೈಕ್ ಕಾಲಮ್ಸ್ಗೆ ವ್ಯಾಲ್ಯೂಸ್ನ ನೀವು ಪುಲ್ ಮಾಡಬೇಕಾಗುತ್ತೆ. ಸೊ ನಾರ್ಮಲಾಗಿ ಹೇಳಿದಾಗೆ ಮ್ಯಾನ್ಯುವಲಿ ಮಾಡ್ತೀನಂತೆ ಕಾಪಿ ಮಾಡ್ಕೊಂಡು ಎಂಪ್ಲಾಯ್ ID-ನ ಮತ್ತು ನೀವು ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ಎಕ್ಸೆಲ್ ಶೀಟ್ ಆಗಿರ್ಬೋದು ಇಲ್ಲ ಎಕ್ಸೆಲ್ ವರ್ಕ್ಬುಕ್ ಆಗಿರ್ಬೋದು, ಅಲ್ಲಿ ನೀವು ಫೈಂಡ್ ಮಾಡಿ ರೆಸ್ಪೆಕ್ಟಿವ್ ಕಾಲಮಲ್ಲಿರೋ ಮೊಬೈಲ್ ನಂಬರ್ನ ಪುಲ್ ಮಾಡಬೇಕಾಗುತ್ತೆ. ಬಟ್ ಅದೇ ಈ ವಿಲುಕಪ್ ಫಾರ್ಮುಲಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ವಿಲುಕಪ್ ಅಂತ ಟೈಪ್ ಮಾಡಿಬಿಟ್ಟು ಫಸ್ಟು ಆರ್ಗ್ಯುಮೆಂಟ್ಸ್ ಏನಿದೆ ಲುಕಪ್ ವ್ಯಾಲ್ಯೂ ಇದೆ. ಲುಕಪ್ ವ್ಯಾಲ್ಯೂ ಅಂತಂತಂದರೆ ಇಲ್ಲಿ ಎಂಪ್ಲಾಯಿ ID ಅಂದರೆ ಈ ಕಾಲಮಲ್ಲಿರೋ ಎಂಪ್ಲಾಯಿ ID. ಸೊ I5 ಸೆಲ್ನ ರೆಫರೆನ್ಸ್ ತೊಗೊಂಡಿದೆ, ಟೇಬಲ್ ಅರೇ ಏನು ಮಾಡ್ತೀವಿ ಅಂತಂದರೆ ಈ ಟೇಬಲ್ನ ಫುಲ್ಲು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲೇನು ಅಂತಂದರೆ ನೀವು ನಾನು ಹೆಡ್ಡಿಂಗ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ವಿತೌಟ್ ಹೆಡ್ಡಿಂಗ್ ಕೂಡ ನೀವು ಹಿಂಗೆ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಎರಡೂ ನಿಮಗೆ ಸೇಮ್ ರಿಸಲ್ಟ್ ಕೊಡುತ್ತೆ. ಸೊ ಫುಲ್ಲು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಲೈಕ್ D4ಇಂದ
ಮತ್ತು G9 D4 G9 ಈ ಫುಲ್ಲು ಕಂಟೆಂಟು ಟೇಬಲ್ ಆರ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಕಾಲಮ್ ಇಂಡೆಕ್ಸ್ ನಂಬರ್ ಕೇಳ್ತಾ ಇದೆ, ಅಂದರೆ ನನಗೆ ಮೊಬೈಲ್ ನಂಬರ್ ಬೇಕು. ಓಕೆನಾ, ಇದು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಒಂದು ಲುಕಪ್ ಟೇಬಲ್. ಈ ಟೇಬಲಲ್ಲಿ ಮೊಬೈಲ್ ನಂಬರ್ ಎಷ್ಟನೇ ಕಾಲಮ್ ಅಂತ ಕೇಳ್ತದೆ. ಅದ್ರದ್ದು ನಾವು ಇಂಡೆಕ್ಸ್ ನಂಬರ್ ಅಂದರೆ ನಂಬರ್ ಮೆನ್ಷನ್ ಮಾಡಬೇಕು ಎಷ್ಟನೇ ಕಾಲಮ್ ಅಂತ. ಅಂದರೆ ಫ್ರಮ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್ ನೀವು ಕೌಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಂಪ್ಲಾಯ್ ಐ ಡಿ ಈಸ್ 1, ಇಂಡೆಕ್ಸ್ ನಂಬರ್ 1 ಅಂತ ಬರುತ್ತೆ, ನೇಮ್ಗೆ 2 ಅಂತ ಬರುತ್ತೆ, ಬ್ಲಡ್ ಗ್ರೂಪ್ಗೆ 3 ಅಂತ ಬರುತ್ತೆ, ಮೊಬೈಲ್ ನಂಬರ್ ಅಂದರೆ 4 ಬರುತ್ತೆ. ಓಕೆ ಫೈನ್, 4 ಅಂತ ಕೊಟ್ಟಿದ್ದೀನಿ. ಮತ್ತು ಲಾಸ್ಟಲ್ಲಿ ರೇಂಜ್ ಲುಕಪ್ ಅಂತ ಕೇಳುತ್ತೆ, ಅಂದರೆ ಲೈಕ್ ಮ್ಯಾಚ್ ಕಂಡೀಷನ್. 0 ಅಂತ ಕೊಟ್ಟರೆ ಲೈಕ್ ಎಕ್ಸಾಕ್ಟ್ ಮ್ಯಾಚ್ ಮಾಡುತ್ತೆ, 1 ಅಂತ ಕೊಟ್ಟರೆ ಅಪ್ರಾಕ್ಸಿಮೇಟಾಗಿ ಮ್ಯಾಚ್ ಮಾಡುತ್ತೆ ಎಂಪ್ಲಾಯ್ ಐಡಿನ. ಸೊ ನಾವು 0 ಅಂತ ಕೊಡ್ತೀವಿ. ಸೊ ಮೇಜರ್ ಆಫ್ ದ ಕೇಸಸ್ ನಾವು 0ನೇ ಯೂಸ್ ಮಾಡ್ತೀವಿ. ಸೊ ಕ್ಲೋಸ್ ಬ್ರ್ಯಾಕೆಟ್ ಅಂತ ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು ಲೈಕ್ ಸೀರಿಯಲ್ ನಂಬರ್ ಕೂಡ ಒಂದೇ ಮಾಡಿದ್ದೀನಿ. ಇಲ್ಲೂ ಸೇಮ್ ಅಸೆಂಡಿಂಗ್ ಆರ್ಡರಲ್ಲೇ ಇದೆ, ಇಲ್ಲೂ ಅಸೆಂಡಿಂಗ್ ಆರ್ಡರಲ್ಲಿದೆ. ಇದನ್ನ ನೀವು ಶಫಲ್ ಕೂಡ ಮಾಡ್ಕೊಂಡ್ರು ಅದಾಗೆ ಚೇಂಜ್ ಆಗುತ್ತೆ. ಲೈಕ್ ಎಂಪ್ಲಾಯ್ ಐ ಡಿ E001ಗೆ ಮೊಬೈಲ್ ನಂಬರು ಲೈಕ್ 6 1s ಇದೆ, ಅದೇ ರೀತಿ 111 ಅಂತ ಇದೆ. ನೀವಿಲ್ಲಿ ಇದನ್ನು 2 ಅಂತ ಕೊಟ್ಟರೆ ಸೊ ಆ ರೀತಿ ಚೇಂಜ್ ಆಗುತ್ತೆ. ಒಂದು ನಮ್ಮ ಈಸಿ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಆ ರೀತಿ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇದೇ ಫಾರ್ಮುಲಾನ ನಾವು ಡ್ರ್ಯಾಗ್ ಮಾಡ್ಕೊಬೋದು ಒಂದ್ಸಲ, ಲೈಕ್ ಏನು ಟೈಪ್ ಮಾಡಿದ ತಕ್ಷಣ. ಸೊ ಇಲ್ಲಿ ಡ್ರ್ಯಾಗ್ ಅಂತ ಕೊಟ್ಟಿದ ತಕ್ಷಣ ಏನು 2 ಆಪ್ಷನ್ ಇರುತ್ತೆ, ಆಲ್ಟ್ ಸೊ ಕಂಟ್ರೋಲ್ D ಮಾಡ್ಬೋದು, ಅವಾಗ ಅದು ಡ್ರ್ಯಾಗ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಇಲ್ಲಿ ಏನಾಗಿರುತ್ತೆ ಅಂತಂತಂದರೆ, ನೀವು ಈ ಫಾರ್ಮುಲಾ ಬಾರಲ್ಲಿ ನೋಡ್ಬೋದು, ಫಸ್ಟ್ J5 ಅಂತ ತೊಗೊಂಡಾಗ D4 G9 ಅಂತ ಇದೆ. ಸೊ D4 to G9. ಸೊ ಇದು ನಮ್ಮ ಟೇಬಲ್ ಲುಕಪ್ ಟೇಬಲ್ ಆ್ಯಕ್ಚುಲಿ. ಸೊ ಅದೇ ನಾವು ಸೆಕೆಂಡ್ ರೋ ತೊಗೊಂಡಾಗ ಅಲ್ಲಿ D5 G10. ಅಂದರೆ ನೀವು ಇಲ್ಲಿ ನೋಡ್ಬೋದು ಫಸ್ಟಿಗೂ ಮತ್ತು ಸೆಕೆಂಡ್ಗೂ ಚೇಂಜ್ ಆಗಿದೆ. ಸೊ ಏನು ಅಂತಂದರೆ ಫ್ರೀಸಿಂಗ್ ಮಾಡಿಲ್ಲ. ಸೊ D4 G9ನ ಸೆಲೆಕ್ಟ್ ಮಾಡಿಬಿಟ್ಟು F4 ಮಾಡಿದ್ರೆ ನಿಮಗೆ ಡಬಲ್ ಫ್ರೀಸ್ ಆಗುತ್ತೆ. ಸೊ ಇವಾಗ ನೀವು ಕಂಟ್ರೋಲ್ D. ಓಕೆ, ವ್ಯಾಲ್ಯೂಸ್ ಬಂದಿದೆ. ಸೊ ಮೊಬೈಲ್ ನಂಬರ್ ಬಂದಿದೆ, ಎಂಪ್ಲಾಯ್ ಐ ಡಿ ಬಂದಿದೆ. ಈ ರೀತಿ ನಾವು ವಿಲುಕಪ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಬಟ್ ವಿಲುಕಪ್ ಫಾರ್ಮುಲಾದಲ್ಲಿ ಕೆಲವೊಂದು ಡಿಸಡ್ವಾಂಟೇಜಸ್ ಇದೆ. ಸೊ ಏನಪ್ಪ ಅದು ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಮಾಸ್ಟರ್ ಟೇಬಲಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಸೆಕೆಂಡರಿ ಟೇಬಲ್ಲು ಅಲ್ಲಿ ಡೇಟಾ ಎರರ್ ಬರುತ್ತೆ. ಯಾವ ರೀತಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಮಾಸ್ಟರ್ ಡೇಟಾದಲ್ಲಿ ಒಂದು ಕಾಲಮ್ ಏನಾದರೂ ಇನ್ಸರ್ಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಜಾಗದಲ್ಲಿ ಬ್ಲಡ್ ಗ್ರೂಪ್ ಬಂದಿದೆ. ಏನಕ್ಕೆ ಆ ರೀತಿ ಅಂತಂದರೆ, ಮಾಸ್ಟರ್ ಟೇಬಲ್ ಚೇಂಜ್ ಆಗಿದೆ. ಬಟ್ ಇಲ್ಲಿ ನಾವು ಕಾಲಮ್ ಇಂಡೆಕ್ಸ್ ನಂಬರ್ ಏನು ಕೊಟ್ಟಿದ್ದೀವಿ, 4 ಅಂತ ಕೊಟ್ಟಿದ್ದೀವಿ. ಅಂದರೆ 1 2 3 4th ಕಾಲಮ್ ಪುಲ್ ಮಾಡ್ತಾ ಇದೆ ಟೇಬಲಲ್ಲಿ. ಬಟ್ ಮೊಬೈಲ್ ನಂಬರ್ ಕಾಲಮ್ ಇವಾಗ ಲೈಕ್ 4th ಕಾಲಮಿಂದ 5th ಕಾಲಮ್ ಆಗಿದೆ. ಆದ್ದರಿಂದ ನಾವೇನು ಮಾಡಬೇಕಾಗುತ್ತೆ, ಲೈಕ್ ಇಲ್ಲಿ 5 ಅಂತ ಟೈಪ್ ಮಾಡಿ ಮತ್ತೆ ನೀವು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಸೊ ಇದೊಂದು ಡಿಸಡ್ವಾಂಟೇಜ್. ಅಂದರೆ ಮಾಸ್ಟರ್ ಟೇಬಲಲ್ಲಿ ಲೈಕ್ ನೀವೇನು ಲುಕಪ್ ಟೇಬಲ್ ಅಂತ ಕೊಟ್ಟಿದ್ದೀರಾ, ಅದರಲ್ಲಿ ಏನಾದರೂ ಒಂದು ಕಾಲಮ್ ಇನ್ಸರ್ಟ್ ಮಾಡಿದ್ರೆ ಕಾಲಮ್ ಇಂಡೆಕ್ಸ್ ನಂಬರ್ ಚೇಂಜ್ ಆಗುತ್ತೆ. ಅದು ಬಿಟ್ಟು ಇನ್ನೊಂದು ಮೇನ್ ಡಿಸಡ್ವಾಂಟೇಜ್ ವಿಲುಕಪ್ಪಲ್ಲಿ ಏನು ಅಂತಂತಂದರೆ, ನಾವಿಲ್ಲಿ ಎಂಪ್ಲಾಯ್ ಐ ಡಿ ಫಸ್ಟ್ ಕಾಲಮಲ್ಲಿದೆ, ಇದೇ ಲುಕಪ್ ವ್ಯಾಲ್ಯೂ. ಅದೇ ರೀತಿ ಮಾಸ್ಟರ್ ಟೇಬಲಲ್ಲೂ ಕೂಡ ಎಂಪ್ಲಾಯ್ ಐ ಡಿ ಫಸ್ಟ್ ಕಾಲಮಲ್ಲಿದೆ. ಬಟ್ ಈ ಎಂಪ್ಲಾಯ್ ಐ ಡಿ ಸೆಕೆಂಡ್ ಕಾಲಮಲ್ಲಿತ್ತು, ಇಲ್ಲಂತಂದರೆ ಲಾಸ್ಟಲ್ಲಿತ್ತು. ಇಲ್ಲಿ ಎಂಪ್ಲಾಯ್ ಐ ಡಿ ಇದ್ದು ಇಲ್ಲೇನಾದರೂ ಮೊಬೈಲ್ ನಂಬರ್ ಇತ್ತು ಅಂತಂದರೆ, ಸೊ ಫ್ರಮ್ ರೈಟ್ ಟು ಲೆಫ್ಟ್ ಸರ್ಚ್ ಮಾಡೋದಿಲ್ಲ. ಯಾಕೆಂದರೆ ವಿಲುಕಪ್ ಯಾವಾಗಲೂ ದ ಲುಕಪ್ ವ್ಯಾಲ್ಯೂ ಏನಿದೆ ಇಲ್ಲಿ ಎಂಪ್ಲಾಯ್ ಐ ಡಿ, ಅದು ಮಾಸ್ಟರ್ ಟೇಬಲಲ್ಲಿ ಫಸ್ಟ್ ಕಾಲಮೇ ಆಗಿರಬೇಕು. ಮಿಸ್ ಆಗಿ ಏನಾದರೂ ಅದು ಫಸ್ಟ್ ಕಾಲಮ್ ಇಲ್ಲ ಸೆಕೆಂಡ್ ಥರ್ಡ್ ಕಾಲಮ್ ಇತ್ತು ಅಂತಂದರೆ ಆವಾಗ ವಿಲುಕಪ್ ಯೂಸ್ ಮಾಡೋದಕ್ಕಾಗತ್ತಿಲ್ಲ. ಸೊ ಇದು ಮೇಯ್ನಾಗಿ ಆಗುವಂಥ ಲೈಕ್ 2 ಡ್ರಾಬ್ಯಾಕ್ಸ್ ಅಂತ ಹೇಳ್ಬೋದು ನಾವು. ಅಂದರೆ ಕಾಲಮ್ ಇಂಡೆಕ್ಸ್ ನಂಬರ್ ಚೇಂಜ್ ಆಗುತ್ತೆ, ಮತ್ತು ಲುಕಪ್ ಟೇಬಲ್ ಏನಾದರೂ ಲುಕಪ್ ಟೇಬಲ್ ಅನ್ನೋದಕ್ಕಿಂತ ಲುಕಪ್ ವ್ಯಾಲ್ಯೂ ಮಾಸ್ಟರ್ ಡೇಟಾದಲ್ಲಿ ಏನಾದರೂ ಫಸ್ಟ್ ಕಾಲಮಲ್ಲಿ ಇಲ್ಲ ಅಂತಂತಂದರೆ ನಮಗೆ ವಿಲುಕಪ್ ವರ್ಕ್ ಆಗೋದಿಲ್ಲ. ಸೊ ಈ 2 ಮೇನ್ ಡಿಸಡ್ವಾಂಟೇಜಸ್ನ ನಾವು ಓವರ್ಕಮ್ ಮಾಡ್ಬೋದು ಬೈ ಯೂಸಿಂಗ್ ಕಾಂಬಿನೇಷನ್ ವಿತ್ ಅದರ್ ಫಾರ್ಮುಲಾ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ
ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಬೇಸಿಕ್ಕಾಗಿ VLOOKUPನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಲರ್ನ್ ಮೋರ್ ಶೇರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಯಾವುದೇ ರೀತಿಯಾದ ಕ್ವೈರಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.